ಸನಪುತ್ರ ಕಥೆ ಹೇಳೋದು ಬಂದರು. ಒಳಗೆ ಬಂದು ಫಸ್ಟ್ ಟೈಮ್ ಅವರು ಪ್ರಣಾಮ್ನ ಭೇಟಿಯಾಗಿದ್ದು, ನಾನು ಭೇಟಿಯಾಗಿದ್ದು. ಕೂತ್ಕೊಂಡು ಸ್ವಲ್ಪ ಹೆಸಿಟೇಟ್ ಮಾಡ್ತಿದ್ರು, ಕತೆ ಹೇಳೋದಕ್ಕೆ ಒದಾಡ್ತಾ ಇದ್ರು, ಏನೋ ಮಾಡ್ತಾಯಿದ್ರು. ಆಮೇಲೆ ಎಲ್ಲ ಹೊರಗಡೆ ಹೋಗಿ ಮಾತಾಡ್ಕೊಂಡು ಬಂದರು. ಏನೋ ಗೊತ್ತಿಲ್ಲ, ಏನು ಕನ್ಫ್ಯೂಷನ್ ಇದೆ ಅಂತ ನಾನು ಸುಮ್ಮನೆ ಇದ್ದೆ. ಆಮೇಲೆ ಬಂದರು, ಸರಿ ಆಯಿತು ಸರ್ ಹೇಳ್ತೀನಿ ಅಂತ ಕತೆ ಹೇಳಿದ್ರು. ನಾನು ಓಕೆ ಮಾಡಿದೆ, ಎಲ್ಲ ಮಾಡಿದೆ. ಆಮೇಲೆ ಕೇಳಿದೆ, ಯಾಕೆ ನೀವು ಬಿಗಿನಿಂಗಲ್ಲಿ ಅಷ್ಟೊಂದು ಹೆಸಿಟೇಟ್ ಮಾಡ್ತಾಯಿದ್ರಿ, ಓದಾಡ್ತಾಯಿದ್ರಿ, ಚೆನ್ನಾಗಿ ಹೇಳೋದಲ್ಲ ಕತೆ ನೀವು ಅಂತ. ಇಲ್ಲ ಸರ್, ಪ್ರಣಾಮರನ್ನು ನೋಡೋದು ಕೂಡ ಒಳ್ಳೆ ಮಾಸ್ ಇರೋ ಥರ ಇದ್ದಾರೆ, ಅವ್ರು ಈ ಕತೆ ಹೇಳೋದು ಅಂತ ನನಗೆ ಅಂಜಿಕೆ ಆಗಬೇಕು ಸರ್ ಅಂತ. ಸೊ ಅವತ್ತೇ ಅವ್ರು ತಗೊಂಡು ಮೈಂಡಲ್ಲಿ ಆ ಥಾಟ್ ಉಟ್ಕೊಂಡಿದೆ, ಅವರು ಮಾಸ್ ಇರೋ ಪ್ರೆಸೆಂಟ್ ಮಾಡಬೇಕು ಅಂತ. ಅದಕ್ಕೆ ಈ ಸಲ ಅದರ ಪ್ರಕಾರ ಬಂದಿದ್ದಾರೆ ಅವರು. ಸರ್ ನೀವೇನಾದ್ರು ಆ್ಯಕ್ಟ್ ಮಾಡ್ತಿದ್ದೀರಾ ಸರ್? ನಾನು ಅವಕಾಶ ಕೊಟ್ಟರೆ ಮಾಡ್ತೀನಿ, ನನಗೆ ಅಂತ ರೇಟು ಡೇಟು ಏನು ಮಾಸವ್ರೆ ಅಲ್ವಾ? ನಾವೇನು ಎಕ್ಸ್ಪೆಕ್ಟ್ ಮಾಡ್ಕೊಂಡು ಬಂದಿದ್ದೀವಿ ಅಂದರೆ ನೀವು ಪ್ರಜ್ವಲ್ಲು ಸಣ್ಣ ಮಗ ಎಲ್ಲ ಒಟ್ಟಿಗೆ ಇರ್ಬೋದೇನೋ ಅಂತ. ಅಯ್ಯೋ, ನಿಮ್ಮ ಆಸೆ ನಿಮ್ಮ ಕಲ್ಪನೆ ಥರ ನಡೀಲಿ ಅಂತ ನಾನು ಬಯಸ್ತೀನಿ. ಏನಪ್ಪ ಕಾಲ್ ಶೀಟ್ ಕೊಟ್ಟಿದ್ದಾರೆ ಅವರು? ಪ್ರಜ್ವಲ್ ಏನೋ ಕೊಟ್ಟಿದ್ದಾರಾ?